ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ಸಪ್ಪ ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನಿಮ್ಮ ಕುಟುಂಬದಲ್ಲಿ ನಿಮ್ಮೊಂದಿಗೆ ಯಾರ್ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟಿರಬಹುದು, ಆದರೆ ನಿಮ್ಮನ್ನು ಕರೆದ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಯಾಕೆಂದ್ರೆ ಅವರು ನಂಬಿಗಸ್ತರಾಗಿದ್ದಾರೆ, ಅವರು ಜೀವಿಸುವ ದೇವರಾಗಿದ್ದಾರೆ, ಅವರು ಸದಾ ಸದಾ ನನ್ನೊಂದಿಗೆ ಇರಲು ಶಕ್ತರಾಗಿದ್ದಾರೆ. ಯಾಕೆಂದ್ರೆ ಅವರು ಸತ್ತು ಪುನರುತ್ಥಾನರಾಗಿದ್ದಾರೆ, ಲೋಕಾಂತ್ಯದವರೆಗೆ ನಿಮ್ಮ ಜೊತೆ ಇರ್ತೀನಂತ ಹೇಳಿದ್ದಾರೆ. ಆ ಇರುವ ಯೇಸುವನ್ನ ಮನಪೂರ್ವಕವಾಗಿ ಯೇಸಪ್ಪ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ, ಈ ವಾಗ್ದಾನವನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ನನ್ನನ್ನು ಬಿಟ್ಟರು ನೀವು ನನ್ನನ್ನು ಬಿಡೋದಿಲ್ಲ ಯೇಸಪ್ಪ, ಏಕೆಂದರೆ ನೀವು ನನ್ನನ್ನು ಯಾವಾಗಲೂ ಪ್ರೀತಿಸ್ತೀರಾ. ಆ ಪ್ರೀತಿ ಸ್ವರೂಪಿಯಾದ ದೇವನಿಗೆ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ, ಒಟ್ಟಾಗಿ ಒಟ್ಟಾಗಿ ಎಲ್ಲರೂ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು,
ಎಂತ ಒಳ್ಳೆ ದೇವರು యేసయ్య. ಹೇಳೋಣ ನಂಬಿಕೆಯಿಂದ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಪೇತ್ರ ಒಂದ್ಸಾರಿ ಕೇಳ್ತಾರೆ, ನೀವು ಕೂಡ ಹೋಗ್ಬೇಕಂತಿದ್ದೀರಾ ನನ್ನನ್ನು ಬಿಟ್ಟು? ಪೇತ್ರರು ಹೇಳ್ತಾರೆ, ನಿಮ್ಮನ್ನು ಬಿಟ್ಟು ಹೋಗೋದಾದ್ರೂ ಯಾರ ಬಳಿಗೆ? ಜೀವ ಇರುವುದು ನಿಮ್ಮ ಮಾತಿನಲ್ಲಿ, ನಿಮ್ಮ ವಾಕ್ಯದಲ್ಲಿ. ಇವತ್ತು ದೇವರು ಮಾತನಾಡುವ ಒಂದೊಂದು ಮಾತುಗಳಿಂದ ನೀವು ಜೀವ ಪಡ್ಕೊಳಕ್ ಹೋಗ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಒಬ್ಬೊಬ್ಬರು ಕೂಡ ನಿಮ್ಮ ಆತ್ಮದಲ್ಲಿ ಜೀವ ಪಡ್ಕೊಳಕ್ ಹೋಗ್ತಾ ಇದ್ದೀರಾ ಇವತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಕೂಡ ಇವತ್ತು ಹೇಳಬೇಕು, ಏಸಪ್ಪ ನೀನಿಲ್ಲದೆ ನಾನು ಹೇಗೆ ಜೀವಿಸಲಿ? ನಿನ್ನ ಬಿಟ್ಟು ನಾನು ಯಾರ ಬಳಿಗೆ ಹೋಗಲಿ? ಜೀವ ಕೊಡುವಂಥ ವಚನಗಳು ಇರೋದು ನಿಮ್ಮ ಹತ್ರ ಅಲ್ವಾ? ನನ್ನ ಆತ್ಮಕ್ಕೆ ಜೀವ ನಿಮ್ಮಿಂದ ಅಲ್ವಾ? ನೀವು ಹೇಳಬೇಕು ಇವತ್ತು ನಿಮ್ಮ ಹೃದಯದಲ್ಲಿ. ನಿಮ್ಗೆ ಅರ್ಥ ಆಗಬೇಕು ಇವತ್ತು, ನಿಮ್ಗೆ ಅನುಭವ ಆಗಬೇಕು ಇವತ್ತು. ಆದ್ದರಿಂದ ನಾವೆಲ್ಲರೂ ಕೂಡ ಸೇರಿ ಹೇಳೋಣ ಪ್ರಿಯರೇ. ಸೊ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ ಏಸಪ್ಪ, ನೀವೇ ನನ್ನ ಜೀವ, ನೀವೇ ನನ್ನ ಮಾರ್ಗ, ನೀವೇ ನನಗೆ ಸತ್ಯ ಅಂತೇಳಿ ಎಲ್ಲರೂ ಕೂಡ ಹೃದಯದಿಂದ ಹೇಳೋಣ ಒಟ್ಟಿಗೆ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಹೇಳೋಣ ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ? ನನ್ನ ಬಿಡಲೇ ಇಲ್ಲ యేసయ్య. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ? ನನ್ನ ಬಿಡಲೇ ಇಲ್ಲ యేసయ్య. నీవు లేకుండా నేను ఈ లోకంలో బ్రతుకలేనయ్యా. నీవు లేకుండా నేను ఈ లోకంలో బ్రతుకలేనయ్యా. నా దేవ ఎప్పుడైనా నన్ను విడిచితివా? నన్ను విడువలేదు యేసయ్యా. నా దేవ ఎప్పుడైనా నన్ను విడిచితివా? నన్ను విడువలేదు యేసయ్యా. ఎంత మంచి దేవుడవేసయ్యా, ఎంత మంచి దేవుడవేసయ్ಯಾ. ಹೇಳಿ ಅದನ್ನು ಸೇರಿ, ಎಂತ ಮಂಚಿ దేవుడವೇಸయ్ಯಾ, ಎಂತ ಮಂಚಿ దేవుడವೇಸయ్ಯಾ. చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా. చింతలన్నీ తీరేనయ్యా నిన్ను చేరగా, ఎంత మంచి దేవుడవేసయ్యా. ఘోర పాపినైనా నేను దూరంగా పారిపోగా, ఘోర
క్షమించి నన్ను హత్తుకున్నావయ్యా. నీ ప్రేమతో నన్ను క్షమించి నన్ను హత్తుకున్నావయ్యా. నీ ప్రేమతో నన్ను క్షమించి నన్ను హత్తుకున్నావయ్యా. నీ ప్రేమతో నన్ను క్షమించి నన్ను హత్తుకున్నావయ్యా. ఎంత ಒಳ್ಳೆ ದೇವರು యేసయ్యಾ, ఎంత ಒಳ್ಳೆ ದೇವರು యేసయ్ಯಾ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్యಾ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్యಾ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ನಂಬಿಕೆ ಉಳ್ಳವರಾಗಿ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ಎಲ್ಲ ಹೇಳಬೇಕು. ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ 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 ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ಹಲ್ಲೆಲೂಯಾ, 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 ಹಲ್ಲೆ ಅನುಭವಿಸಿ ಹಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, 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 ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಹಾಡಿನ ಸಾಲುಗಳು ನಿಮಗೆ ನಿಜವಾಗ್ಲೂ ಹೃದಯದಲ್ಲಿ ಅರ್ಥ ಆದರೆ ಆ ಯೇಸು ಪ್ರೀತಿಯನ್ನು ನೀವು ಸ್ತೋತ್ರ ಮಾಡುವಾಗಲೇ ಅನುಭವಿಸ್ಲಿಕ್ಕಾಗತ್ತೆ. ಸಂತ ಪೌಲರು ಇಡೀ ಧರ್ಮಸಭೆಯನ್ನು ಹಿಂಸೆ ಮಾಡ್ತಿದ್ರು ಅಂತ ವಾಕ್ಯ ಹೇಳುತ್ತೆ. ಅಂಥ ಪೌಲರು 13ನೇ ಅಧ್ಯಾಯ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಇಡೀ ವಾಕ್ಯಗಳನ್ನು ನೋಡಿದ್ರೆ ಅವರು ಯೇಸುವಿನ ಪ್ರೀತಿಯ ಬಗ್ಗೆ ತುಂಬ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಈ ಪ್ರೀತಿಯ ಬಗ್ಗೆ ಬರೀಲಿಕ್ಕೆ ಅವರಿಗೆ ಆಗಿದ್ದು ಯಾವಾಗ ಅಂದರೆ ನಾನು ಪಾಪಿ ಅಂತೇಳಿ ಅವರಿಗೆ ಗೊತ್ತಾದಾಗ. ಪ್ರಿಯರೇ, ಯೇಸು ಪ್ರೀತಿ ನಿಜವಾಗ್ಲೂ ನಮ್ಮ ಒಳಗಡೆ ಅನುಭವ ಆದಾಗ ನಾನು ಎಷ್ಟು ದೊಡ್ಡ ಪಾಪಿ ಅಂತ ಗೊತ್ತಾಗತ್ತೆ. ಯಾವಾಗ ನಾನು ಪಾಪಿ ಅಂತ ಗೊತ್ತಾಗ್ತೀನೋ
ಗೊತ್ತಾಗ್ತದೋ ನನಗೆ ಆ ಯೇಸುವನ್ನು ಪ್ರೀತಿಸ್ಲಿಕ್ಕೆ ಆಗುತ್ತೆ ನನಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಅದನ್ನೇ ಇಲ್ಲಿ ಘೋರ ಪಾಪಿಯಾಗಿದ್ದೆ ನಾನು, ಆದರೆ ನನ್ನನ್ನು ನೀವು ಪಾಪಿಯಾಗಿದ್ದರೂ ಕೂಡ ನನ್ನನ್ನು ಬಿಡಲಿಲ್ಲ, ನೀವೇ ನನ್ನನ್ನು ಹುಡುಕೊಂಡು ಬಂದ್ರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ನಮ್ಮನ್ನು ಹುಡ್ಕೊಂಡು ಬಂದ್ರೆ ನೀವು ಹುಡ್ಕೊಂಡು ಪರಲೋಕಕ್ಕೆ ಹೋದ್ರ? ಯೇಸು ನನ್ನನ್ನು ಹುಡ್ಕೊಂಡು ಬಂದರು. ಒಂದ್ಸರಿ ಹೇಳಿ, ಯೇಸು ನನ್ನನ್ನು ಹುಡುಕಿಕೊಂಡು ಭೂಮಿಗೆ ಬಂದರು. ಹಾಡಿನ ಸಾಲುಗಳು ನಿಮಗೆ ಗೊತ್ತಿರಬಹುದು. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ಯೇಸು ಸ್ವಾಮಿ ನಮ್ಮನ್ನು ಹುಡುಕೊಂಡು ಬಂದರು. ಯೇಸು ಪರಿಶುದ್ಧ, ನಾವು ಪಾಪಿಗಳ? ಪರಿಶುದ್ಧರ ಹತ್ರ ಪಾಪಿಗಳು ಹೋಗ್ಬೇಕಾ? ಪರಿಶುದ್ಧರು ಪಾಪಿಗಳ ಹತ್ರ ಬರಬೇಕಾ? ಪಾಪಿಗಳು ಪರಿಶುದ್ಧರನ್ನು ಹುಡುಕ್ಬೇಕಲ್ವಾ? ಆದರೆ ಇಲ್ಲಿ ಉಲ್ಟಾ, ಈ ಪಾಪಿಯನ್ನು ಹುಡುಕಿ ಆ ಪರಲೋಕ ರಾಜ್ಯವನ್ನು ಬಿಟ್ಟು ನನ್ನ ಮಗನನ್ನು, ನನ್ನ ಮಗಳನ್ನು ನಾನು ಪರಿಶುದ್ಧ ಮಾಡ್ತೀನಿ ಅಂತೇಳಿ ಅವರೇ ಭೂಮಿಗೆ ಬಂದುಬಿಟ್ರು. ಪ್ರೈಸ್ ದ ಲಾರ್ಡ್. ಭೂಮಿಗೆ ಬಂದು ಏನು ಮಾಡಿದ್ರು ಗೊತ್ತಾ? ತನ್ನ ರಕ್ತವನ್ನು ಸುರಿಸಿ ನನ್ನ ಪಾಪವನ್ನು ತೊಳೆದು ನನ್ನನ್ನು ಪರಿಶುದ್ಧಳನ್ನಾಗಿ ಮಾಡಿದರು. ಇವತ್ತು ನೀವು ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಾಗ ಯೇಸು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನು ವಿಶ್ವಾಸಿಸುವಾಗ ಆ ವಾಕ್ಯಗಳು ನಿಮ್ಮ ಹೃದಯವನ್ನು ತೊಳೆದು ಬಿಡುತ್ತೆ. ಯಾಕೆಂದರೆ ಅವ್ರು ಹೇಳ್ತಾರೆ, ನಾನಾಡಿದ ಮಾತುಗಳು, ನಾನಾಡುವ ಮಾತುಗಳು ನಿಮ್ಮನ್ನು ಸವರಿದ ಕವಲುಗಳಂತೆ ಶುದ್ಧರನ್ನಾಗಿಸುತ್ತದೆ. ಪ್ರೈಸ್ ದ ಲಾರ್ಡ್. ಬೇರೆ ಯಾರಿಂದಲೂ ನನ್ನನ್ನು ನಿಮ್ಮನ್ನು ಶುದ್ಧ ಮಾಡಲಿಕ್ಕಾಗಲ್ಲ. ಪ್ರಭು ಕ್ರಿಸ್ತನ ಒಂದೊಂದು ಮಾತುಗಳು ನೀವು ಆಲಿಸ್ತಾ ಇದ್ರೆ ಸಾಕು. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಪವಿತ್ರಾತ್ಮರಲ್ಲಿ ಕೇಳಿ, ನನಗೆ ಅರ್ಥ ಮಾಡಿಸ್ಕೊಡಿ. ಈ ಯೇಸು ಮಾತುಗಳು ನನಗೆ ಅರ್ಥ ಆಗಬೇಕು, ನಾನು ಎಷ್ಟು ದೂರ ಹೋಗಿದ್ದೀನಿ ಅಂತ ಅರ್ಥ ಆಗಬೇಕು, ನನಗೆ ಯೇಸು ಪ್ರೀತಿ ಬೇಕು, ಪರಿಶುದ್ಧಾತ್ಮರೇ ಸಹಾಯ ಮಾಡಿ ಅಂತ ಕೇಳಿ ನೋಡಿ. ಖಂಡಿತವಾಗಲೂ ಈ ಒಂದು ಸಮಯದಲ್ಲಿ, ಈ ಒಂದು ಸಂಜೆಯಲ್ಲಿ ನಿಮ್ಮ ಒಳಗಡೆ ದೇವರ ಪ್ರೀತಿ ನಿಮಗೆ ಅನುಭವಿಸ್ಲಿಕ್ಕಾಗತ್ತೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕಾಗತ್ತೆ. ನಿಮ್ಮಲ್ಲಿರ್ತಕ್ಕಂಥ ಚಿಂತೆ ದೂರವಾಗಲಿಕ್ಕೆ ಸಾಧ್ಯ ಇದೆ. ನೀವು ಸ್ವತಂತ್ರರಾಗಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ, ಅವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚೋಣ. ನಾವೆಲ್ಲರೂ ಕೂಡ ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನಾವೆಲ್ಲರೂ ಯೇಸುವಿಗೆ ಹೇಳೋಣ, ಪವಿತ್ರಾತ್ಮರಿಗೆ ಹೇಳೋಣ, ನನ್ನನ್ನು ಆಳ್ವಿಕೆ ಮಾಡಿರಿ, ಸಂಜೆಯಲ್ಲಿ ನನ್ನನ್ನು ಆಳ್ವಿಕೆ ಮಾಡಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾರಾದರೂ ಸಾಲ ತಗೊಂಡಿದ್ದೀರಾ? ಯಾರ ಹತ್ರ ಆದರೂ ಏನಾದರೂ ಸಾಲ ಮಾಡಲೇ ಇಲ್ವಾ? ನೀವು ಸಾಲ ಮಾಡಲಿಲ್ವಾ? ಸಾಲ ಮಾಡಿದ್ದೀವಿ. ಈಗ ಸಾಲ ಮಾಡಿದಾಗ ಆ ಸಾಲ ಕೊಟ್ಟಂಥ ವ್ಯಕ್ತಿ ಬಂದಾಗ ಅವನ ಮುಂದೆ ನಾವು ಅಹಂಕಾರದಿಂದ ಇರಲಿಕ್ಕಾಗತ್ತಾ? ಇಲ್ಲ. ಯಾಕೆಂದರೆ ಒಬ್ಬ ಸಾಲ ಕೊಟ್ಟಾಗ ಆ ಸಾಲಗಾರನಿಗೆ ನಾವು ಗುಲಾಮರಾಗ್ತೀವಿ. ಪ್ರೈಸ್ ದ ಲಾರ್ಡ್. ಅವನು ಬಂದಾಗ ಎಲ್ಲಿ ಕೇಳಿಬಿಡ್ತಾನೋ, ಏನು ಮಾಡೋದಪ್ಪ ಅಂತ ನೂರಾರು ಯೋಚನೆ ಇರ್ತದೆ. ಅದೇ ಪ್ರಕಾರ ಆದಾಮನ ಅವಿಧೇಯತೆಯಿಂದ ಅವನು ಗುಲಾಮನಾದ. ಅವನ ಗುಲಾಮತನ ನನ್ನನ್ನು ನಿಮ್ಮನ್ನು ಗುಲಾಮರನ್ನಾಗಿ ಮಾಡ್ತು. ಪ್ರೀತಿಯ ಸಹೋದರ ಸಹೋದರಿ, ಆ ಗುಲಾಮತನದಿಂದ ನನ್ನನ್ನು ನಿಮ್ಮನ್ನು ಬಿಡಿಸಲಿಕ್ಕೆ ಬಂದಿದ್ದು ಯೇಸು ಸ್ವಾಮಿ. ಇವತ್ತು ನೀವು ಯಾವ ಗುಲಾಮತನದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಸತ್ಯದ ಅರಿವಿಲ್ಲದೆ ಇರ್ಬೋದು, ರೋಗ ಬಾಧೆಗಳಿರ್ಬೋದು, ಸಾಲ ಬಾಧೆಗಳಿರ್ಬೋದು, ಸತ್ಯದ ಅರಿವು, ಎಲ್ಲಕ್ಕಿಂತ ಮಿಗಿಲಾಗಿ ಸತ್ಯದ ಅರಿವು, ಈ ಒಂದು ಬಂಧನದಲ್ಲಿ ನೀವಿರ್ಬೋದು. ಆದರೆ ಪರಿಶುದ್ಧಾತ್ಮರು ನಿಮ್ಮೊಳಗಡೆ ಬಂದಾಗ, ಅಥವಾ ನೀವು ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿ, ನಾನು ನಿಮಗೆ ನನ್ನನ್ನು ಬಿಟ್ಕೊಡ್ತಾ ಇದ್ದೇನೆ, ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೇನೆ ಅಂತೇಳಿ ನೀವು ಬಿಟ್ಕೊಡೋದಾದರೆ ಪರಿಶುದ್ಧಾತ್ಮರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಂತೋಷದಿಂದ ಅಲ್ಲ ಪ್ರಿಯರೇ, ಬಹಳ ದುಃಖದಿಂದ, ಅಂದರೆ ನಾವು ಮನಮರುಗಬೇಕು, ಪಶ್ಚಾತ್ತಾಪ ಪಡಬೇಕು. ಎಸಪ್ಪ, ನಿನ್ನ ಪ್ರೀತಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀನು 2000 ವರ್ಷಗಳ ಹಿಂದೆ ಪಡೆದುಕೊಟ್ಟ ಆ ಬಿಡುಗಡೆಯನ್ನು ನನ್ನಲ್ಲಿ ನಾನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ.
ಈ ಒಂದು ಸಂಜೆಯ ಪ್ರಾರ್ಥನೆಯಲ್ಲಿ ನಿನ್ನನ್ನು ಅನುಭವಿಸಬೇಕು. ನಾನು ಸ್ವತಂತ್ರನಾಗಬೇಕು, ನಾನು ಸ್ವತಂತ್ರಳಾಗಬೇಕು, ನನಗೆ ಒಂದು ವಿಮೋಚನೆಯನ್ನು, ಬಿಡುಗಡೆಯನ್ನು, ಒಂದು ಸ್ವಾತಂತ್ರ್ಯವನ್ನು ನೀವಿವತ್ತು ಈ ಒಂದು ಜಾಗದಲ್ಲಿ ನನಗೆ ಅಪ್ಪ ನೀವು ಕರುಣಿಸಬೇಕು, ಅದನ್ನು ಅನುಭವಿಸಬೇಕು. ನೀವು ಕೊಟ್ಟಿದ್ದೀರಿ, ಅದನ್ನು ನಿಮ್ಮ ವಾಕ್ಯಗಳ ಮುಖಾಂತರ ನಾನು ಕೇಳಿಸ್ಕೊಂಡು ಸಂಪೂರ್ಣವಾದ ಒಂದು ಬಿಡುಗಡೆಯನ್ನು ನಾನು ಪಡ್ಕೋಬೇಕಾ ಯೇಸಪ್ಪ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮನ್ನೇ ಯೇಸುವಿಗೆ ಬಿಟ್ಟು ಕೊಡುತ್ತಾ ಹೇಳೋಣ, ಪರಿಶುದ್ಧಾತ್ಮರಿಗೆ ಬಿಟ್ಟು ಕೊಡುತ್ತಾ ಹೇಳೋಣ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಎಲ್ಲರೂ ಸೇರಿ ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಎಲ್ಲರೂ ಮತ್ತೊಂದು ಆವರ್ತಿ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಯಾವಾಗ ನಿಮ್ಮನ್ನು ಪರಿಶುದ್ಧಾತ್ಮರು ಆಳ್ವಿಕೆ ಮಾಡ್ತಾರೋ ನೀವು ಯೇಸುವಿನ ಮಾರ್ಗದಲ್ಲಿ ನಡೀಲಿಕ್ಕಾಗತ್ತೆ. ಇವತ್ತು ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಹೇಳಿ, ಪರಿಶುದ್ಧಾತ್ಮರೇ ನೀವು ನನ್ನನ್ನು ಆಳ್ವಿಕೆ ಮಾಡಿರಿ, ನಿಮ್ಮ ಆಳ್ವಿಕೆಗೆ ನನ್ನನ್ನು ನೀವು ತಂದುಕೊಳ್ಳ್ರಿ, ನಿಮಗೆ ನಾನು ಬಿಟ್ಟುಕೊಡ್ತಾ ಇದ್ದೇನೆ, ನಿಮ್ಮ ನಡೆಸುವಿಕೆ ನನಗೆ ಬೇಕು. ಪ್ರೇಷಿತರನ್ನು ನಡೆಸಿದ ಪರಿಶುದ್ಧಾತ್ಮರೇ ನನ್ನನ್ನು ನಡೆಸಿರಿ ಅಪ್ಪ ಅಂತ ಕೇಳಿ ಮಕ್ಕಳೇ, ಕೇಳಿ ಪ್ರಿಯರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಯೇಸಪ್ಪ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಆಲೋಚನೆಗಳು ನಿನ್ನ ಆಲೋಚನೆಗಳಾಗಲಿ ಯೇಸಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ವಾಕ್ಯಗಳು ಸ್ವೀಕಾರವಾಗಲಿ ಅಪ್ಪ. ಈ ದಿನದಿಂದ ಇವರು ಮಾತನಾಡುವ ಪ್ರತಿಯೊಂದು ಮಾತುಗಳು ನಿನ್ನ ಮಾತುಗಳಾಗಿರ್ಲಿ ಅಪ್ಪ. ಏಕೆಂದರೆ ನಿನ್ನ ಮಾತುಗಳಲ್ಲಿ ಜೀವ ಇದೆ ಯೇಸಪ್ಪ, ನಿನ್ನ ಮಾತುಗಳಲ್ಲಿ ಶಕ್ತಿ ಇದೆ ಯೇಸಪ್ಪ, ನಿನ್ನ ಮಾತುಗಳಲ್ಲಿ ವಿಮೋಚನೆ ಇದೆ ಯೇಸಪ್ಪ.
ನಿನ್ನ ಮಾತುಗಳಲ್ಲಿ ಸಂಪೂರ್ಣವಾದ ಸಂತೃಪ್ತಿ ಇದೆ ಯೇಸಪ್ಪ. ಆ ಸಂತೃಪ್ತಿಯನ್ನು ಇಲ್ಲಿರುವ ಪ್ರತಿಯೊಬ್ಬರು ಅನುಭವಿಸಲಿ ಅಪ್ಪ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇವರಾಗಿರುವ ಎಲ್ಲ ಬಂಧನಗಳಿಂದ ಇವರು ಬಿಡುಗಡೆ ಹೊಂದಲಿ ಅಪ್ಪ. ನಿನ್ನ ಆತ್ಮನ ನಡೆಸುವಿಕೆ ಇವರಲ್ಲಿ ಉಂಟಾಗಲಿ ಯೇಸುವೆ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ದಿನವೆಲ್ಲ ನನ್ನ ನಡೆಸು, ಈ ದಿನವೆಲ್ಲ ನನ್ನ ನಡೆಸು. ನಿಂಚಿತ್ತವ ನೆರವೇರಿಸು, ನಿಂಚಿತ್ತವ ನೆರವೇರಿಸು. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಕರೀರಿ ಸಹೋದರಿಯರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅತಿಶಯವಾದ ಕಾರ್ಯವನ್ನು ಯೇಸು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇನೆಂದ್ರೆ, ಅವರೇ ನಿಮ್ಮಲ್ಲಿ ಬಂದು ವಾಸ ಮಾಡಲಿಕ್ಕಿದ್ದಾರೆ. ಅವರ ಪ್ರೀತಿಯನ್ನು ನಿನಗೆ ಉಣಬಡಿಸಲಿಕ್ಕಿದ್ದಾರೆ. ನಿನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನು ಓಪನ್ ಮಾಡಲಿಕ್ಕಿದ್ದಾರೆ. ನಿನ್ನ ಅಂತರಂಗದಲ್ಲಿ ಸ್ವರ್ಗದ ಆನಂದವನ್ನು ತುಂಬಿಸಲಿಕ್ಕಿದ್ದಾರೆ. ನಿನ್ನ ಅಂತರಂಗದ ಗಾಯಗಳನ್ನು ಕಟ್ಟಿ ಗುಣಪಡಿಸಲಿಕ್ಕಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅಪ್ಪ ಸ್ತೋತ್ರ ಅಪ್ಪ. ಸಮಾರಿಯ ಮಗಳ ಅಂತರಂಗದ ಗಾಯಗಳನ್ನ ಕಟ್ಟಿ ಗುಣಪಡಿಸಿ ಅವಳನ್ನು ಒಂದು ಸಂತಳಾಗಿ ಸುವಾರ್ತಿಗಳನ್ನಾಗಿ ಮಾಡಿದ ದೇವರೇ, ಇಲ್ಲಿ ಬಂದು ಇದು ನಿನ್ನನ್ನು ಧ್ಯಾನಿಸುತ್ತಿರುವ ಈ ಮಕ್ಕಳ ಹೃದಯದ ಎಲ್ಲ ಆಂತರಿಕ ಗಾಯಗಳು ನಿನ್ನ ವಾಕ್ಯದ ಮುಖಾಂತರ ಸೌಖ್ಯ ಹೊಂದಿಕೊಳ್ಳಲಿ ಅಪ್ಪ. ಒಬ್ಬೊಬ್ಬರು ಕೂಡ ನಿನ್ನ ಪ್ರೀತಿಯಲ್ಲಿ ವಚನದಲ್ಲಿರುವ ಪ್ರೀತಿಯನ್ನು ಅನುಭವಿಸುವಂತಾಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವರೇ, ಸಂತೈಸುವ ಕರ್ತನೇ. ಗಾಯವನ್ನು ಕಟ್ಟುವವನೇ, ಗಾಯವನ್ನು ಕಟ್ಟುವವನೇ. ಮನಗಾಯವನ್ನು ಕಟ್ಟುವವನೇ, ಕಟ್ಟುವವನೇ. ಕಣ್ಣೀರೆಲ್ಲ ಒರೆಸುವವನೇ, ಕಣ್ಣೀರೆಲ್ಲ ಒರೆಸುವವನೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಬಾಯಿ ತೆರೆದು ಎಲ್ಲರೂ ಕರೆಯೋಣ. ಎಲ್ಲರೂ ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ.
ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪ್ರಿಯರೇ, ಯಾರಾದರೂ ಕ್ರಿಸ್ತನಲ್ಲಿ ಒಂದಾದರೆ ಅವನು ಅವಳು ನೂತನ ಸೃಷ್ಟಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೌಲನನ್ನ ಪೌಲನಾಗಿ ರೂಪಾಂತರಿಸಿದ ದೇವರು ಇವತ್ತು ನಿನ್ನನ್ನು ರೂಪಾಂತರಿಸಲಿಕ್ಕಾಗಿ ಬಂದಿದ್ದಾರೆ. ನಿನ್ನನ್ನು ರೂಪಾಂತರಿಸಲಿಕ್ಕಾಗಿ ಬಂದಿದ್ದಾರೆ. ಇವತ್ತು ನೀನು ಬಿಟ್ಟುಕೊಟ್ಟಿದ್ದಾದ್ರೆ, ನೀನು ಎಸ್ ನನ್ನ ದೇವರು ನನ್ನ ರಕ್ಷಕರು ನನ್ನೊಂದಿಗೆ ಇದೋ ನನ್ನ ಅಂತರಂಗದಲ್ಲಿ ಜೀವಿಸಲಿಕ್ಕೆ ಬಂದಿದ್ದಾರೆ, ನನ್ನನ್ನು ಕರೆದಿದ್ದು ಅದಕ್ಕೋಸ್ಕರ ಅಂತೇಳಿ ನೀವು ನಂಬುದಾದರೆ ಇವತ್ತು ನೀನು ರೂಪಾಂತರ ಹೊಂದುತ್ತಿ. ಯೇಸು ನಿನ್ನನ್ನು ರೂಪಾಂತರಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನಗೆ ನವ ಜೀವವನ್ನು ನೀಡಲಿಕ್ಕೆ ಬಂದಿದ್ದಾರೆ. ನಿನ್ನ ಆದಾಮನ ಜೀವ ಇನ್ಮೇಲಿಲ್ಲ. ಇನ್ಮೇಲೆ ಇವತ್ತಿನಿಂದ ನೀನು ನಂಬುದಾದರೆ ಯೇಸುವಿನ ಜೀವ ನಿನ್ನಲ್ಲಿ, ಯೇಸುವಿನ ಜೀವ ನಿನ್ನಲ್ಲಿ, ಯೇಸುವಿನ ಜೀವ ನಿನ್ನಲ್ಲಿ ಸ್ವೀಕಾರ ಮಾಡು. ಯೇಸುವಿನ ಜೀವ ನಿನ್ನಲ್ಲಿ, ನಿನ್ನ ಮುಂದೆ ಯೇಸು ಇದ್ದಾರೆ, ಸ್ವೀಕಾರ ಮಾಡು. ಮಾತ್ರವಲ್ಲ, ಇನ್ನು ಮೇಲೆ ನಿನ್ನ ಚಿತ್ತದಂತೆ ನಡೆದಿದ್ದು ಈವರೆಗೆ, ಇನ್ನು ಮೇಲೆ ಯೇಸು ಅವರ ಚಿತ್ತದಂತೆ ನಿನ್ನನ್ನು ನಡೆಸ್ತಾರೆ, ಅವರ ಚಿತ್ತದಿಂದ ನಿನ್ನನ್ನು ನಡೆಸ್ತಾರೆ. ಅಂತ ಒಂದು ಕೃಪೆಯಿಂದ ದೇವರು ಇವತ್ತು ನಿಮ್ಮನ್ನು ಬಲಪಡಿಸಲಿಕ್ಕಿದ್ದಾರೆ. ವಿಶ್ವಾಸದಿಂದ ಎಲ್ಲರೂ ರೂಪಾಂತರ ನೀಡುವವನೇ, ನವ ಜೀವ ನೀಡಯ್ಯ. ರೂಪಾಂತರ ನೀಡುವವರೇ, ನವ ಜೀವ ನೀಡಯ್ಯ. ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು. ಹೇಳಿ, ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು. ನಿನ್ ಚಿತ್ತದಂತೆ ಉಪಯೋಗಿಸು, ಚಿತ್ತದಂತೆ ಉಪಯೋಗಿಸು. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ದಾಹದಿಂದ ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಕೇಳೋಣ ಸೇರಿ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. 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 ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧಾತ್ಮರೇ ಆಳ್ವಿಕೆ ಮಾಡಿರಿ, ಪರಿಶುದ್ಧಾತ್ಮರೇ ಆಳ್ವಿಕೆ ಮಾಡಿರಿ. ಒಬ್ಬೊಬ್ಬರನ್ನು ಆಳ್ವಿಕೆ ಮಾಡಿರಿ, ಒಬ್ಬೊಬ್ಬರನ್ನು ಆಳ್ವಿಕೆ ಮಾಡಿರಿ. ನಿನ್ನ ಆಳ್ವಿಕೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ, ನಿನ್ನ ಆಳ್ವಿಕೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ. ಪ್ರೇಷಿತರನ್ನು ಆಳ್ವಿಕೆ ಮಾಡಿದ ಪರಿಶುದ್ಧಾತ್ಮರೇ, ಸೌಲನನ್ನು ಆಳ್ವಿಕೆ ಮಾಡಿದ ಪರಿಶುದ್ಧಾತ್ಮರೇ, ಅನೇಕ ಪ್ರವಾದಿಗಳನ್ನು ಆಳ್ವಿಕೆ ಮಾಡಿದ ಪರಿಶುದ್ಧಾತ್ಮರೇ, ಇದೋ ಈ ಮಕ್ಕಳನ್ನು ಆಳ್ವಿಕೆ ಮಾಡಿರಿ, ಇವರ ಕುಟುಂಬಗಳನ್ನು ಆಳ್ವಿಕೆ ಮಾಡಿರಿ, ಇವರ ವೈಯಕ್ತಿಕ ಜೀವಿತಗಳನ್ನು ಆಳ್ವಿಕೆ ಮಾಡಿರಿ. ಯೇಸು ಮಾರ್ಗದಲ್ಲಿ ನಡೆಸಿರಿ ಪರಿಶುದ್ಧಾತ್ಮರೇ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ, ವಂದನೆ ಅಪ್ಪ. ಯೇಸುವೆ ಆರಾಧನೆ ಅಪ್ಪ, ಮಹಿಮೆ ಅಪ್ಪ. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರಪ್ಪ.